ಹೈಕಮಾಂಡ್ ಹಿಂದೆ ಸಚಿವ ಸಂಪುಟ ಪುನರ್ರಚನೆ 2.5 ವರ್ಷಕ್ಕೆ ಮಾಡ್ತೀವಿ ಎಂದಿರೋ ವಿಚಾರ ಅಥವಾ ಮಾಡೋ ವಿಚಾರ ಯಾವುದಿದ್ರೂ ಪಕ್ಷದ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡುವಂಥ ವಿಚಾರ. ಕೃಷ್ಣ ಬೈರೇಗೌಡರು ಸೀನಿಯರ್ ಲೀಡ್ರ್ ಇದ್ದಾರೆ, ಅವ್ರಿಗೆ ಹೈಕಮಾಂಡು ಸ್ವಲ್ಪ ಟಚ್ಚಲ್ಲೂ ಇದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ನಿಗದಿತವಾಗಿ ಚರ್ಚೆ ಆಗಿದೆ. ನಾನು ಆ ಟೈಮ್ನಲ್ಲಿ ಇರಲಿಲ್ಲ. ನಾನು ಡೆಲ್ಲಿನಲ್ಲಿ ಒನ್ ಡೇ ಯಾವುದೋ ಸಂದರ್ಭದಲ್ಲಿ ಹೋಗಿ ಮಧ್ಯಾಹ್ನ ವಾಪಸ್ ಬಂದೆ ವಿನ ನಮ್ಮ ಸಂಪುಟ ರಚನೆ ಟೈಮ್ನಲ್ಲಿ ನಾನು ಡೆಲ್ಲಿನಲ್ಲಿರಲಿಲ್ಲ. ಅಲ್ಲಿ ಏನೇನು ನಡೀತು ಆ ಸಂದರ್ಭದಲ್ಲಿ ಅನ್ನೋದು ಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲದೇ ಇರೋ ವಿಚಾರ. ಸೊ ಮತ್ತು ನಾನು ಅದು ತಿಳ್ಕೊಳ್ಳೋಕ್ಕೂ ಹೆಚ್ಚು ಅದನ್ನು ಗಮನ ಹರಿಸಿಲ್ಲ. ರೀಶಫಲ್ನ ಹೌದು, ನಮ್ಮ ಮುಖ್ಯಮಂತ್ರಿಗಳೇ ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಕಳೆದ 1 ವರ್ಷದಿಂದನೇ ಕೆಲವ್ರನ್ನ ಕೈ ಬಿಡೋದು, ಕೆಲವ್ರು ತಗೊಳ್ಳೋದು, ಇವೆಲ್ಲ ಚರ್ಚೆ ಆಯಿತು. ಅದಾದಮೇಲೆ ನಮ್ಮ ನಾಗೇಂದ್ರದ್ದು ಒಂದು ಸ್ವಲ್ಪ ಬೇರೆ ಇಶ್ಯೂನಲ್ಲಿ ಹೋಯಿತು, ಅದನ್ನು ವಾಪಸ್ ತೊಗೋಬೇಕು ಅಂತ ಬಂದರು. ಅದಾದಮೇಲೆ ಈಗ ರಾಜಣ್ಣವ್ರದ್ದು ಇದಾಗಿದೆ, ಡ್ರಾಪ್ ಆಗಿದೆ. ಸೊ ಹೀಗಾಗಿ ಇವೆಲ್ಲ ಒನ್ ಟೈಮ್ ಈಗ 2.5 ವರ್ಷ ಆಗ್ತಾ ಇರೋದ್ರಿಂದ ಹಿಂದೆನೂ 2013ರಲ್ಲೂ ಸಹ ಒಂದು ಟರ್ಮು ರೀಶಫಲ್ ಆಗಿದೆ. ಸೊ ಹಾಗಾಗಿ ಈಗ ನವಂಬರ್ 21ಕ್ಕೆ 2.5 ವರ್ಷ ಮುಗಿಯುತ್ತೆ. ಆ ಟೈಮ್ನಲ್ಲಿ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕೋತೀನಿ ನಾನು. ಬಟ್ ನನಗೆ ಅದು ವಿಚಾರ ಗೊತ್ತಿಲ್ಲ, ಅಂದರೆ ಒಪ್ಕೋತೀನಿ. ಸೊ ಇದೆಲ್ಲವೂ ಸಹ ಒಂದು ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವಂಬರ್ 20 ಅಥವಾ ನವಂಬರ್ 30ರೊಳಗಡೆ ಡಿಸ್ಕಷನ್ ಆಗುತ್ತೆ. ಆದಾಗ ಬಹುಶಃ ಕ್ಲಿಯರ್ ಮಾಡಿ ರೀಶಫಲ್ ಆಗುತ್ತಾ ಅಥವಾ ಎಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಆ ಕೂತ್ಕೊಂಡಾಗಲೇ ಗೊತ್ತಾಗೋದು. ಬಹುಶಃ ನಮಗೆ ಸುಲಲಿತವಾಗಿ ಹೈಕಮಾಂಡೂ ರೀಶಫಲ್ಗೆ ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಿ ನನಗೂ ಅಲ್ಲಿ ಇಲ್ಲಿ ನಿಮ್ಮ ಹಂಗೆ ಹೇಳಿದಾಗ, ಬಟ್ ಮುಖ್ಯಮಂತ್ರಿಯವರು ರೀಶಫಲ್ ಮಾಡಬೇಕು ಅಂತಿದ್ದಾರೆ. ಇಷ್ಟೇ. ಇದನ್ನೇನಿದ್ರು ಆ ಟೈಮ್ನಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅನ್ನೋದು ನೋಡಿ. ಸರ್, ಸಿಎಂ ಅವರು ತಮ್ಮ ಅಂದರೆ ಸಚಿವರಿಗೆ ಗಮನಕ್ಕೆ ತಂದಿದ್ದಾರೆ ಈ ಥರದ್ದು? ಇಲ್ಲ, ನಮ್ಮ ಹತ್ರ ಅದೆಲ್ಲ ಅಂದರೆ ಸುಮ್ಮನೆ ಕ್ಯಾಶುವಲ್ ಆಗಿ ಅಲ್ಲಿ ಇಲ್ಲಿ ಮಾತಾಡೋದಾಗ ರೀಶಫಲ್ ಮಾಡಬೇಕಾಗತ್ತೆ ಅಂತ ಚರ್ಚೆ ಮಾಡೋದಕ್ಕೂ ಪ್ರತ್ಯೇಕವಾಗಿ ಮಂತ್ರಿಗಳನ್ನ ಕರೆದು ನಾನು ನಿಮ್ಮನ್ನು ಕೈ ಬಿಡ್ತೀನಿ ಅಥವಾ ನಿಮ್ಮನ್ನು ತಗೋತೀನಿ ಅಥವಾ ನಿಮ್ಮನ್ನು ರೀಶಫಲ್ ಮಾಡ್ತಾಯಿದ್ದೀನಿ, ನಿಮಗೆ ಖಾತೆ ಬದಲಾವಣೆ ಮಾಡ್ತೀವಿ, ಆ ಥರದ್ದು ಯಾವತ್ತೂ ಡಿಸ್ಕಸ್ ಮಾಡಿಲ್ಲ ಸಿಎಂ. ಮತ್ತು ನಾಯಕತ್ವದ್ದೇ ಪ್ರಮುಖವಾಗಿ ಚರ್ಚೆ ಆಗ್ತದೆ. ಇದು ಒಂದು ಪಾರ್ಟು. ಸೆಕೆಂಡ್ ಪಾರ್ಟು ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು, ಡೆಪ್ಟಿ CM ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ಅದರಿಂದ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನಂತ ಅನ್ಕೊಳ್ಳೋದು, ನಾವೆಲ್ಲ ಚರ್ಚೆ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಬ್ಬರೂ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಹೈಕಮಾಂಡ್ ಜೊತೆ ನಮ್ಮನ್ನೆಲ್ಲನೂ ಒಟ್ಟುಗೂಡಿಸಿ, ಕಾರ್ಯಕರ್ತರು ಒಟ್ಟುಗೂಡಿಸಿ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಇಬ್ಬರು ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಇಬ್ಬರೂ ಅವತ್ತಿಂದ ಇವತ್ತವರೆಗೂ ಸತಾಯಗತಾಯ BJPಯವರು, JDS ಅವರು, ಮಾಧ್ಯಮದವರು ಏನಾರು ಮಾಡಿ ಡಿಫರೆನ್ಸ್ ಮಾಡಬೇಕು ಅಂತ ಭಾಳ ಪ್ರಯತ್ನ ನಡೀತಾ ಇದೆ. ಯಾವ ಪ್ರಯತ್ನದಲ್ಲೂ ಪಾಪ ಮೀಡಿಯಾದವರು ಸಕ್ಸಸ್ ಆಗಿಲ್ಲ, JDS ಅವರು ಸಕ್ಸಸ್ ಆಗಿಲ್ಲ, BJPಯವರು ಸಕ್ಸಸ್ ಆಗಿಲ್ಲ. ಅವರಿಬ್ಬರೂ ಅನ್ಯೋನ್ಯವಾಗಿ ಒಂದು ದಿವಸನೂ ಈ ಕಡೆ ಮಕ ತಿರುಗಿಸಿಲ್ಲ ಇಬ್ಬರೂ. ಅವರಿಗೆ ಇಬ್ಬರಿಗೂ ಪಕ್ಷದ ಹೈಕಮಾಂಡ್ ಮೇಲೆ ಅಪಾರವಾದಂಥ ಗೌರವ, ನಂಬಿಕೆ ಇದೆ. ಸಿದ್ದರಾಮಯ್ಯನವ್ರಿಗೂ ಇದೆ, DK ಶಿವಕುಮಾರ್ಗೂ ಇದೆ. ಜೊತೆಗೆ ಪಾರ್ಟಿ ಯಾವತ್ತೂ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಅವರಿಬ್ಬರ ಒಂದು ಅಲ್ಟಿಮೇಟ್ ಇದು. ಸೊ ಮತ್ತೆ ಪವರಿಗೆ ತರೋ ಅಂಥ ಕೆಲಸನೂ ನಾವು ಮಾಡಬೇಕು ಅನ್ನೋ ಜವಾಬ್ದಾರಿನೂ ಸಹ ಅವ್ರು ನಿರ್ವಹಿಸ್ತಾರೆ. ಅನೇಕ ಬಾರಿ ನಮಗೆಲ್ಲ ಅನೇಕ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅನೇಕ ಜಿಲ್ಲೆಯಲ್ಲಿ ವ್ಯತ್ಯಾಸ ಇದ್ದರೆ ಅಥವಾ ಪಕ್ಷ ಸಂಘಟನೆ ಇದ್ದರೆ ಅಥವಾ ಡಿಪಾರ್ಟ್ಮೆಂಟ್ಗಳೇನ ಮಾಡೋ ಅಂಥದ್ದಿದ್ದರೆ ಇಬ್ಬರೂ ಕ್ಯಾಬಿನೆಟಲ್ಲಿ CM ನಿರಂತರವಾಗಿ ನಮಗೆಲ್ಲ ಅಡ್ವೈಸ್ ಮಾಡ್ತಿರ್ತಾರೆ. ಅದರಿಂದ ಬಹುಶಃ ಒಂದು ರೀಶಫಲ್ಲು ಅದು ಯಾವುದೇ ಪ್ರಾಬ್ಲಮ್ ಇಲ್ಲ, ನಥಿಂಗ್ ಪ್ರಾಬ್ಲಮ್, ಅಥವಾ ಯಾರೂ ವಿರೋಧ ಇಲ್ಲ ರೀಶಫಲ್ ಮಾಡಲಿಕ್ಕೆ. ಸೊ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ. ಬಟ್ ಈ ಅಧಿಕಾರ ಇದು ನಾಯಕತ್ವ ಬದಲಾವಣೆ ಏನಿದ್ರೂ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಪಕ್ಷದ ಹೈಕಮಾಂಡ್
ಅವ್ರು 3 ಜನ ಮುಂದೆನೇ ತೀರ್ಮಾನ ಆಗುತ್ತೆ ವಿನ ಎಲ್ಲೂ ಇದು ಬೀದಿಗೆ ಬರೋವಂಥ ಪರಿಸ್ಥಿತಿ ಬರಲ್ಲ. 100ಕ್ಕೆ 1,00,000% ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲವೂ ಕ್ಲಿಯರಾಗಿ ಮುಂದುವರಿತಾರೋ, ಬದಲಾವಣೆ ಮಾಡ್ತಾರೋ, ಇವ್ರು ಆಕ್ಸೆಪ್ಟ್ ಮಾಡ್ತಾರೋ, ಇವ್ರನ್ನ ಆಕ್ಸೆಪ್ಟ್ ಮಾಡ್ತಾರೋ, ಅದೆಲ್ಲ ಅದು ಇಬ್ಬರು ಮಧ್ಯದಲ್ಲಿರುತ್ತೆ. ಸುಮ್ಮನೆ ಏನಾಗುತ್ತೆ ರಾಜಕಾರಣ ಅಂತ ಅಂದಮೇಲೆ ಚರ್ಚೆ ಮಾಡದೇ ಇರೋದಕ್ಕೆ ಸಮಾಧಾನ ಇರೋಲ್ಲ. ವಿರೋಧ ಪಕ್ಷದವರು ಇದೆ. ಈಗ ಪಾಪ ವಿರೋಧ ಪಕ್ಷದಲ್ಲಿ ಇವತ್ತು ಏನಾಗಿದೆ, ವಿಜಯೇಂದ್ರ ಅವರು ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರು ಬದಲಾವಣೆ ಹೋಗಿ 1 ವರ್ಷ ಆಯಿತು. ಬದಲಾವಣೆನೂ ಮಾಡಲಿಲ್ಲ, ಅವರೇ ಕಂಟಿನ್ಯೂ ಅಂತೂ ಹೇಳಲಿಲ್ಲ. ಇದಕ್ಕೆ ನಮಗೇನು ಅವಶ್ಯಕತೆ ಇದೆಯಾ ನಾವು ಕೇಳಲ್ಲ. ಅವ್ರು ಹೇಳಿದಾಗ ನಾವು ಹೇಳಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟು ಅದಾದಮೇಲೆ ಬಹುಶಃ ಮತ್ತೊಂದು ಈಗ ರಮೇಶ್ ಜಾರಕಿಹೊಳಿ ಇರ್ಬೋದು, ಈ ಯತ್ನಾಳ್ ಇರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪ ಇವ್ರದ್ದೆಲ್ಲ ಒಂದು ಟೀಮ್ ಕಟ್ಕೊಂಡು ಇದು ಮಾಡಿದ್ರು. ಏನಾಯಿತು? ಏನು ಕಂಟ್ರೋಲ್ ಮಾಡಿದಾರ? ಈಗ ಮೊನ್ನೆ ಯತ್ನಾಳವರು ಸಸ್ಪೆಂಡ್ ಮಾಡವ್ರೆ. ಮದ್ದೂರಿನಲ್ಲಿ ಯಾವುದೋ ಒಂದು ಇಶ್ಯೂಗೆ 3-4 ಸಾವಿರ ಜನ ಸೇರ್ತಾರೆ. ನಾನು ಕೇಳಿದೆ, ಯಾರು ಈ 3-4 ಸಾವಿರ ಜನ ಎಲ್ಲಿಂದ ಬಂದರು ಅಂತ. ಎಲ್ಲ BJP RSS ಬ್ಯಾಕ್ಗ್ರೌಂಡಿಂದ ಜನ ಕಳಿಸೋದು ಅಂತ. ಅವ್ರನ್ನ ಸಸ್ಪೆಂಡ್ ಮಾಡಿದ್ಮೇಲೂ BJP ಅವ್ರ ಜೊತೆಲಿದೆ, ಅವ್ರ ಸಂಘಟನೆ ಅವ್ರ ಜೊತೆಲಿದೆ. ಏನಾಗುತ್ತೆ, ನಾವು ಸಣ್ಣ ಪುಟ್ಟದೇನೋ ಅಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ಬೋದು ನಮ್ಮವರು. ನಮಗಿಂತ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು BJP ಪಕ್ಷದ ಆಂತರಿಕವಾದಂಥ ವಿಚಾರ, ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.